ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ಅನ್ಯಾಯ ಅನ್ಯಾಯ ಎಲ್ಲ ಎಸ್ಕಾಂಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕು, ನ್ಯಾಯ ಬೇಕು, ಬೇಕು. ನ್ಯಾಯ ಬೇಕು. ಮನೆಗೆ ರಾತ್ರಿ 12-1 ಗಂಟೆಗೆ ಹೋಗಿ ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ. ನಮಗೆ 4.5 ಲಕ್ಷ ಇನ್ಸ್ಟಾಲೇಷನ್ ಸರ್ವಿಸ್ ಕೊಟ್ಬಿಟ್ರೆ ಸರ್ಕಾರಕ್ಕೆ ಒಂದು ನಮೋನ್ನಮ ಹಾಗೂ ನಾವು ಈ ಎಸ್ಕಾಂ ಕಂಪನಿಗಳಿಗೆ ದೊಡ್ಡ ನಮಸ್ಕಾರ ಹೊಡಿಬೇಕಾಗುತ್ತೆ. ಇವತ್ತು ಅವ್ರು ಕೇಳದಂತ ರೇಟ್ ಅನ್ನ ಗ್ರಾಹಕರು ಕಟ್ತಾ ಇದ್ದಾರೆ. ಇವತ್ತು ಡೆವಲಪ್ಮೆಂಟ್ ಕಾಸ್ಟ್ 20,000 ರೂಪಾಯಿ ಒಂದು ಕಿಲೋಮೀಟರ್ ಮಾಡಿದ್ದಾರೆ. ಅದೆಲ್ಲ ಕೇಳ್ತೀವಿ, ಎಲ್ಲ ನಾವೆಲ್ಲ ಕಟ್ಟಿದೀವಿ. ಸಂಘಟನೆಗಳು ರಮೇಶ್ ಬೇರೆ ಸಂಘಟನೆಗಳು ಪ್ರೊಟೆಸ್ಟ್ ಮಾಡಿದ್ರು. ಸ್ಮಾರ್ಟ್ ಮೀಟರ್ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಅವರು ಇದ್ರ ಬಗ್ಗೆ ಕೇಳಲೇ ಇಲ್ಲ. ನೀವೇನ್ ಕೊಟ್ಟಿದ್ದೀರಾ ಬೇಡಿಕೆ? ಸೇಮ್ ಅವ್ರದ್ದು ಅದೇ ಬೇಡಿಕೆ ಇತ್ತು. ಈಗ ನಮ್ಮಲ್ಲಿ ಅವ್ರು ಆಗಿದೆ ಅಂತ ಸೈಲೆಂಟ್ ಆಗಿದ್ದಾರೆ, ನೀವು ಆಗಿಲ್ಲ. ಎಲ್ಲಾಗಿದೆ ಸರ್, ಎಲ್ಲಾಗಿದೆ? 4.5 ಲಕ್ಷ ಇನ್ಸ್ಟಾಲೇಷನ್ ಇನ್ನೂ ಇದಾವಲ್ಲ. ಅಲ್ಲ, 4.5 ಲಕ್ಷ ನಿಮ್ಮಲ್ಲಿ ಯಾಕೆ ಗೊಂದಲ ಅಂತ? ಗೊಂದಲ ಏನಿಲ್ಲ, ಗೊಂದಲ ಏನಿಲ್ಲ, ಖಂಡಿತ ಯಾವುದೂ ಇಲ್ಲ ಗೊಂದಲ. ನಮ್ಗೆ ಸಂಘಟನೆಯಲ್ಲಿ ಒಗ್ಗಟ್ಟಿಲ್ಲ. ನಮ್ಮ ಸಂಘಟನೆ ಅವ್ರು ಕರೆದ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದೀವಿ. ಅವರು ನಿರ್ಲಿಪ್ತರಾಗಿದ್ದಾರೆ, ಅವ್ರಿಗೆ ಬೇಕಾಗಿಲ್ಲ ಇದು. ನಾವು 80% ಬೆಂಗಳೂರಿನ ಔಟ್ಸ್ಕರ್ಟ್ ಅಲ್ಲಿರುವಂತ ಗುತ್ತಿಗೆದಾರರು ಇವತ್ತು ಜೀವನ ನಡೆಸೋದು ತುಂಬಾ ಕಷ್ಟ ಆಗಿದೆ. ಸ್ಥಿತಿವಂತ ಕಾಂಟ್ರಾಕ್ಟ್ ಅದು ಸರ್ 100ಕ್ಕೆ ಮನೆ, 100ಕ್ಕೆ ಒಂದೇ ಮನೆ ಅಂತ ಉಪಯೋಗ. ಸಾರಿ, 100ಕ್ಕೆ ಒಂದೇ ಮನೆ. ಯಾಕೆಂದ್ರೆ ಮೇಲ್ಗಡೆ ಒಂದು ರೂಮ್ ಹಾಕಿರ್ತಾರೆ, ಅಲ್ಲಿ ಕೆಳಗಡೆ ವೆಹಿಕಲ್ ಪಾರ್ಕಿಂಗ್ ಬಿಟ್ಟಿರಲ್ಲ. 4 ಫ್ಲೋರ್ ಕಟ್ಟಿಲ್ಲ ಯಾರನ್ನು, 5 ಫ್ಲೋರ್ 6 ಫ್ಲೋರ್ ಕಟ್ಟಿರ್ತಾರೆ, ಗೊತ್ತಿಲ್ಲ ಅವ್ರಿಗೆ. ಆದ್ರಿಂದ ನಮ್ಗೆ ಏನು ಸಮಸ್ಯೆ ಬಗೆಹರಿಸಿಲ್ಲ. 4.5 ಲಕ್ಷ ಇನ್ಸ್ಟಾಲೇಷನ್. ಅದರಿಂದ ನಮ್ಗೆ ಅದು ಕೊಟ್ಬಿಟ್ರೆ, ಹೌದು, ಅದು ಕೊಟ್ಬಿಟ್ರೆ ನಾವು ಅದನ್ನ ಸರ್ಕಾರದ ಬಗ್ಗೆ ಆರೋಪ ಮಾಡಲ್ಲ. ಯಾಕೆ ಅಂತ ಅಂದ್ರೆ ಇದೆ, ನಾವೇನು ಬಗೆಹರಿಸ್ತೀವಿ ಅಂತ ಹೇಳಿದ್ರು ಬಗೆಹರಿಸ್ತಾರೆ. ಇವತ್ತೆಲ್ಲ ನಾಳೆಯಿಂದ ನಮ್ಮ ರಾಜ್ಯದ ಸ್ಟೇಟ್ ಕಮಿಟಿ ಜೊತೆಗೆ ನಾವು ಸ್ಪಂದನೆ ಮಾಡ್ದು. ಆದ್ರೆ ಇವತ್ತು ಸರ್ಕಾರ ಏನ್ ಮಾಡಿದೆ, G+2 ಸ್ಟ್ರೀಟ್ ಮತ್ತೆ ಗ್ರೌಂಡ್ ಫಸ್ಟ್ ಸೆಕೆಂಡ್ ಕೊಡ್ತೀವಿ ಅಂತಂದ್ರೆ ಅದರಿಂದ ನಮ್ಗೆ ಏನು ಸಮರ್ಪಕವಾಗಿ ಯಾರಿಗೂ ಉಪಯೋಗ ಬಂದಿಲ್ಲ. ಅದಕ್ಕೆ ನಮ್ಮ ಒಂದು ಮೌನ ಪ್ರತಿಭಟನೆ. ನಿಮ್ಮ ಹೋರಾಟದ ಬಗ್ಗೆ ಮತ್ತೊಂದು ಪ್ರಶ್ನೆ ನನಗೆ. ಹೇಳಿ ಸರ್. ರಾಜಕೀಯ ಲಾಭಕ್ಕೋಸ್ಕರ ಆಗ್ತಾ ಇದೆ ಅಂತ ನಿಮ್ಮಲ್ಲಿ ಚುನಾವಣೆಗೋಸ್ಕರ ಕಾಲರ್ಗು ಎಲ್ಲ ಹಾಕಿ ನೋಡಿ, ಪರ್ಮಿಷನ್ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಕೊಟ್ಟಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರುದ್ರೇಶ್, ಮಾಜಿ ಪ್ರಧಾನ ಕಾರ್ಯದರ್ಶಿ, KSLECA. 8 ತಿಂಗಳಿಂದ ಆಟೋ ರಿಕ್ಷಾ ಓಡಿಸ್ಕೊಂಡು ಮತ್ತೆ ಬೇರೆ ಯಾವ್ದೋ ಜೊಮೊಟೊ, ಮತ್ತೊಂದು ಇನ್ನೊಂದು ಸಣ್ಣೊಂದು ಕಡಲೆಕಾಯಿ ವ್ಯಾಪಾರ, ಸೌತೆಕಾಯಿ ವ್ಯಾಪಾರ, ಬೀದಿ ವ್ಯಾಪಾರಗಳು, ರ್ಯಾಪಿಡ್, ಈ ತರ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿರ್ತಾರೆ. ಅದಕ್ಕಾಗಿ ನೀವು ಸರ್ಕಾರ ಆದೇಶ ಮಾಡೋಕ್ ಮೊದಲೇ ಯೋಚನೆ ಮಾಡ್ಬೇಕು. ಹಿಂದೆ ಏನಾಗಿದೆ ರಿಜಿಸ್ಟರ್ಗಳು, ಆ ರಿಜಿಸ್ಟರ್ ಪ್ರಕಾರ ಏನಿದೆ ಅವನ್ನ ಕಂಪ್ಲೀಟ್ ಮಾಡಿ ನಿಮ್ಮ ಆದೇಶಗಳನ್ನ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.